ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಸಾಮಾನ್ಯ ಹುಣ್ಣಿಮೆ ಅಲ್ಲ. ಫೆಬ್ರವರಿ 2026ರಲ್ಲಿ ಬರುವ 1ನೇ ಮೇಘ ಹುಣ್ಣಿಮೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತಿ ಶಕ್ತಿಶಾಲಿ ಮತ್ತು ಅಶಾಂತ ಹುಣ್ಣಿಮೆ ಅಂತ ಹೇಳಲಾಗುತ್ತದೆ. ಈ ದಿನ ಚಂದ್ರನ ಶಕ್ತಿ ಮಿತಿ ಮೀರುತ್ತದೆ. ಮನಸ್ಸು ನಿಯಂತ್ರಣ ತಪ್ಪಬಹುದು. ಒಂದು ಸಣ್ಣ ತಪ್ಪು ದೊಡ್ಡ ಅಪಾಯಕ್ಕೆ ದಾರಿ ಮಾಡಬಹುದು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ರಾಶಿಗೆ ಯಾವ ಎಚ್ಚರಿಕೆ ಇದೆ ಅನ್ನೋದನ್ನು ತಪ್ಪದೆ ತಿಳ್ಕೊಳ್ಳಿ. ಮೇಷರಾಶಿ. ಈ ಮೇಘ ಹುಣ್ಣಿಮೆ ಮೇಷರಾಶಿಯವರಿಗೆ ಕೋಪ ಮತ್ತು ಅಜಾಗ್ರತೆಯ ಪರೀಕ್ಷೆ. ಒಂದು ಮಾತು, ಒಂದು ನಿರ್ಧಾರ ಜೀವನವನ್ನೇ ತಿರುಗಿಸಬಹುದು. ಅಪಾಯ: ಜಗಳ, ಕೋರ್ಟ್ ಸಮಸ್ಯೆ, ಅಪಘಾತ. ಉದ್ಯೋಗ: ಮೇಲಾಧಿಕಾರಿಗಳೊಂದಿಗೆ ಸಂಘರ್ಷ. ಸಂಬಂಧ: ಮಾತಿನಿಂದ ದೂರ. ಎಚ್ಚರಿಕೆ: ರಾತ್ರಿ ನಿರ್ಧಾರ ಬೇಡ. ಪರಿಹಾರ: ಹನುಮಾನ್ ಚಾಲಿಸ ಪಠಣೆ ಮಾಡಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಹುಣ್ಣಿಮೆಯ ಹಣದ ಭಾರಿ ನಷ್ಟದ ಸೂಚನೆ. ನಂಬಿದವರಿಂದಲೇ ಮೋಸ ಸಂಭವಿಸಬಹುದು. ಅಪಾಯ: ಹಣ ಕಳೆದುಕೊಳ್ಳೋದು. ಉದ್ಯೋಗ ವ್ಯಾಪಾರದಲ್ಲಿ ನಷ್ಟ ಆಗಬಹುದು. ಸಂಬಂಧ ಸ್ವಾರ್ಥ ಬಹಿರಂಗ ಆಗಬಹುದು. ಎಚ್ಚರಿಕೆ: ಸಾಲ ಕೊಡೋಕೆ ಹೋಗಬೇಡಿ. ಪರಿಹಾರ: ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಾನಸಿಕ ಗೊಂದಲದ ದಿನಗಳು. ತಪ್ಪು ಮಾತು, ತಪ್ಪು ಸಹಿ ದೊಡ್ಡ ಸಮಸ್ಯೆ ತರಬಹುದು. ಅಪಾಯ: ಕಾನೂನಿನ ತೊಂದರೆ. ಉದ್ಯೋಗದಲ್ಲಿ ಸಂವಹನ ತಪ್ಪಾಗಬಹುದು. ಸಂಬಂಧ ರಹಸ್ಯ ಹೊರಬೀಳಬಹುದು. ಎಚ್ಚರಿಕೆ: ಡಾಕ್ಯುಮೆಂಟ್ ಪರಿಶೀಲನೆ. ಪರಿಹಾರ: ವಿಷ್ಣು ನಾಮಸ್ಮರಣೆಯನ್ನು ಮಾಡಿ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಮೇಘ ಹುಣ್ಣಿಮೆ ಮನಸ್ಸಿಗೆ ಭಾರಿ ಹೊಡೆತ ನೀಡುತ್ತೆ. ಒಂಟಿತನ, ಭಯ, ನಿದ್ರಾಹೀನತೆ ಕಾಡಬಹುದು. ಡಿಪ್ರೆಷನ್ಗೆ ಹೋಗುವ ಅಪಾಯ ಕೂಡ ಇದ್ದು, ಏಕಾಗ್ರತೆ ಕೊರತೆಯಿಂದ ಉದ್ಯೋಗದಲ್ಲಿ ತೊಂದರೆ ಆಗಬಹುದು. ದೂರವಾಗುವ ಸಂಬಂಧಗಳ ಭೀತಿ ಇದ್ದು ಒಂಟಿಯಾಗಿ ಇರಬೇಡಿ ಅಂತ ಎಚ್ಚರಿಕೆಯನ್ನು ಕೊಡಲಾಗ್ತಿದೆ. ಸಾಧ್ಯವಾದಷ್ಟು ಚಂದ್ರನಿಗೆ ಹಾಲು ಅರ್ಪಿಸಿ ಪರಿಹಾರ ಮಾಡಿಕೊಳ್ಳಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಾನ ಪ್ರತಿಷ್ಠೆ ಅಪಾಯದಲ್ಲಿ. ಅಹಂಕಾರವೇ ದೊಡ್ಡ ಶತ್ರುವಾಗಲಿದ್ದು ಅಪಾಯ, ಮಾನಹಾನಿ. ಉದ್ಯೋಗದಲ್ಲಿ ಅಧಿಕಾರ ಕುಸಿತ ಆಗಬಹುದು. ಸಂಬಂಧದಲ್ಲಿ ಗರ್ವದಿಂದ ಬಿರುಕುಂಟಾಗಬಹುದು. ಎಚ್ಚರಿಕೆ: ತಲೆ ತಗ್ಗಿಸಿ ನಡೀರಿ. ಪರಿಹಾರ: ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ನೀಡಲಾಗ್ತಿದ್ದು, ಅತಿಯಾದ ಚಿಂತನೆ ದೇಹವನ್ನೇ ಕುಗ್ಗಿಸಬಹುದು. ತಲೆನೋವು, ನಿದ್ರಾ ಸಮಸ್ಯೆ ಅಪಾಯ ಇದ್ದು, ಒತ್ತಡ ಉದ್ಯೋಗದಲ್ಲಿರುತ್ತೆ. ಅನುಮಾನ ಸಂಬಂಧದಲ್ಲಿರಲಿದ್ದು, ರಾತ್ರಿ ಜಾಗರಣೆ ಮಾಡೋಕೆ ಹೋಗಬೇಡಿ ಅಂತ ಎಚ್ಚರಿಸ್ತಾ ಇದ್ದು, ಗಣಪತಿ ಪೂಜೆಯನ್ನು ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಿ. ತುಲಾರಾಶಿ. ತುಲಾರಾಶಿಯವರಿಗೆ ಸಂಬಂಧಗಳ ಭಯಾನಕ ಪರೀಕ್ಷೆ ನಡೆಯಬಹುದು. ಪ್ರೇಮ ಅಥವಾ ದಾಂಪತ್ಯದಲ್ಲಿ ದೊಡ್ಡ ಬಿರುಕು ಬೀಳಬಹುದು. ಬ್ರೇಕಪ್, ಕಲಹದಂಥ ಅಪಾಯಗಳಿದ್ದು, ಪಾಲುದಾರರ ಜಗಳ ಉದ್ಯೋಗದಲ್ಲಾಗುತ್ತೆ. ನಂಬಿಕೆ ಸಂಬಂಧದಲ್ಲಿ ಕುಸಿಯುತ್ತೆ. ಮಾತು ತೂಕ ಕಡಿಮೆ ಆಗುತ್ತೆ. ಎಚ್ಚರಿಕೆಯಿಂದ ಇರಿ. ಶುಕ್ರವಾರದ ದೀಪಾರಾಧನೆ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಮರೆಮಾಚಿದ ಸತ್ಯ ಹೊರಬೀಳುವ ಕಾಲ ಇದಾಗಿದ್ದು, ಒಂದು ರಹಸ್ಯ ಜೀವನವನ್ನೇ ಕದಲಿಸಬಹುದು. ಅಪಾಯ: ಅವಮಾನ. ಉದ್ಯೋಗ, ರಾಜಕೀಯ ಆಟ. ಸಂಬಂಧ ಅನುಮಾನ, ಜಗಳ. ಎಚ್ಚರಿಕೆ: ಯಾರನ್ನು ಅತಿಯಾಗಿ ನಂಬೋಕೆ ಹೋಗಬೇಡಿ. ಪರಿಹಾರ: ಶಿವಾಭಿಷೇಕ. ಧನುರಾಶಿ. ಧನುರಾಶಿಯವರಿಗೆ ಪ್ರಯಾಣ ಅಪಾಯ ಸೂಚನೆ ಇದ್ದು, ಅಜಾಗ್ರತೆ ಅಪಘಾತಕ್ಕೆ ಕಾರಣವಾಗಬಹುದು. ಅಪಾಯ: ಗಾಯ. ಉದ್ಯೋಗ, ಯೋಜನೆ ವಿಫಲ. ಸಂಬಂಧ ಅರ್ಧಭೇದ. ಎಚ್ಚರಿಕೆ: ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಪರಿಹಾರ: ಗುರುಮಂತ್ರ ಜಪ ಮಾಡಿಕೊಳ್ಳಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಭಾರಿ ಜವಾಬ್ದಾರಿ ಮತ್ತು ಒತ್ತಡ ಇರಲಿದ್ದು, ಒಳಗೊಳಗೆ ಕುಸಿಯುವ ಭೀತಿ ಇದೆ. ಅಪಾಯ: ಮಾನಸಿಕ ಒತ್ತಡ. ಉದ್ಯೋಗ ವಿಳಂಬ. ಸಂಬಂಧ ನಿರ್ಲಕ್ಷ್ಯ. ಎಚ್ಚರಿಕೆ: ಆರೋಗ್ಯ ಕಡೆಗಣಿಸಬೇಡಿ. ಪರಿಹಾರ: ಶನಿವಾರ ದಾನ ಮಾಡಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಅಚಾನಕ್ ಘಟನೆಗಳು ನಿಮ್ಮ ಪ್ಲಾನ್ಗಳನ್ನು ತಲೆಕೆಳಗೆ ಮಾಡಬಹುದು. ಅಪಾಯ: ಅಸ್ಥಿರತೆ ಇರುತ್ತೆ. ಉದ್ಯೋಗ ಬದಲಾವಣೆ ಆಗುತ್ತೆ. ಸಂಬಂಧದಲ್ಲಿ ದೂರ ಆಗೋ ನಿರೀಕ್ಷೆಗಳು ಇದೆ. ಎಚ್ಚರಿಕೆ: ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಪರಿಹಾರ: ಶನಿ ಪೂಜೆ ಮಾಡಿ. ಮೀನರಾಶಿ. ಮೀನರಾಶಿಯವರಿಗೆ ಮನಸ್ಸಿನ ಭಯ ಮತ್ತು ಕನಸುಗಳು ಗೊಂದಲದಲ್ಲಿರಬಹುದು. ಆದರೆ ದೇವರ ಕೃಪೆ ಇದ್ದರೆ ರಕ್ಷಣೆ ಸಿಗುತ್ತೆ. ಅಪಾಯ: ಮೋಸವಾಗುತ್ತೆ. ಉದ್ಯೋಗದಲ್ಲಿ ಗೊಂದಲ ಇರುತ್ತೆ. ಅತಿಯಾದ ನಿರೀಕ್ಷೆ ಸಂಬಂಧದಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾರ ಮಾತಿಗೂ ಬೇಗ ನಂಬೋಕೆ ಹೋಗದೆ ಎಚ್ಚರಿಕೆಯಿಂದ ಇರಿ. ಪರಿಹಾರ: ಧ್ಯಾನ ಮತ್ತು ಜಪ ಮಾಡಿ. ಮಹಾ ಎಚ್ಚರಿಕೆ: ಎಲ್ಲರಿಗೂ ಹುಣ್ಣಿಮೆ ರಾತ್ರಿ ಜಗಳ ಬೇಡ. ಮದ್ಯ ಸೇವನೆ ತಪ್ಪಿಸಿ. ದೊಡ್ಡ ನಿರ್ಧಾರ ಮುಂದೂಡಿ. ಚಂದ್ರನಿಗೆ ನೀರು ಅರ್ಪಿಸಿ. ಓಂ ಸೋಮಾಯ ನಮಃ ಅನ್ನೋ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಈ 1ನೇ ಮೇಘ ಹುಣ್ಣಿಮೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ರಾಶಿಯ ಹೆಸರನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.